ಅವೆಲ್ಲ ಮಾತಾಡಬಾರ್ದು. ಅವೆಲ್ಲ ಮಾತಾಡಬಾರ್ದು. ಅಂಕಲ್ ಅವ್ರಿಗೆ ಗೊತ್ತಿದೆ. ಇಲ್ಲ ರೂಮ್ ಹತ್ರ ಹೋಗ್ತಾರೆ. ತುಮಕೂರು ಜಿಲ್ಲೆ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ಹರಿಪ್ರಸಾದ್ ಎಂಬಾತ ಪುಣ್ಯಶ್ರೀ ಜೊತೆ ಎರಡನೇ ಮದುವೆ ಆಗ್ತಿದ್ದ. ಇಂದು ಬೆಳಗ್ಗೆ 8:30ಕ್ಕೆ ಶಾಸ್ತ್ರ ನಡೆಯುತ್ತಿದ್ದ ವೇಳೆ ಮೊದಲ ಪತ್ನಿ ಲೇಪಾಕ್ಷಿ ಬಂದು ಮದುವೆ ತಡೆದಿದ್ದಾಳೆ. ಏನು ಗೊತ್ತಿಲ್ಲ ಅಂತ ಹೇಳಿಲ್ಲ, ಎಲ್ಲ ಗೊತ್ತಿಲ್ಲ. ಅವ್ರ ಅಮ್ಮನಿಗೂ ಗೊತ್ತಿಲ್ಲ, ಅವ್ರ ಅಮ್ಮನೂ ಎಲ್ಲ ಮಾತಾಡಬಾರ್ದು. ಅವ್ರ ಅಮ್ಮನಿಗೂ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅವೆಲ್ಲ ಮಾತಾಡಬಾರ್ದು. ಅಂಕಲ್ ಅವ್ರಿಗೆ ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪು. ನಿಮ್ಮ ಮಗಳಿಗೂ ಇವ್ರ ಮದುವೆ ಆಗಿದ್ರೆ ಹಂಗೆ ಮಾಡಿದ್ರ ನಿಮ್ಮ ಮಗಳು ಮೊಮ್ಮಕ್ಕಳು ಮದುವೆ ಮಾಡ್ತಾ ಇದ್ದೀವಲ್ಲಮ್ಮ, ನೀವು ಹೆಂಗವ ಮದುವೆ ಮಾಡ್ತಾ ನಮ್ಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅಲ್ಲಿ ಮಾಡ್ಕೊತೀನಿ ಅಕ್ಕ ಅಂತ ಕೇಳಿದ್ರೆ ಅವ್ರಿಗೆ ಡೈವರ್ಸ್ ಮಾಡ್ಬಿಟ್ಟಿದ್ರೆ ನಾವು ಮದುವೆ ಮಾಡ್ಕೋವ. ನಮ್ಮ ಹುಡುಗಿ ನಿನ್ ಮಗಳು ಕೈ ಬಿಡಿಯಲ್ಲ ಅಂತ ಹೇಳಿ ಜೋಳ ಇಬ್ರು ಜೋಳ ಕೋಚ್ಕೊಳ್ಳು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ನಿವಾಸಿಯಾದ ಹರಿಪ್ರಸಾದ್ ಹಾಗೂ ಮೊದಲ ಪತ್ನಿ ಲೇಪಾಕ್ಷಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಯಾಗಿ 10 ವರ್ಷ ಸುಖ ಸಂಸಾರ ನಡೆಸಿದ್ರು. ಕಳೆದ 2 ವರ್ಷದಿಂದ ಪರಸ್ಪರ ಮನಸ್ತಾಪ ಬಂದು ದೂರ ಇದ್ರು. ಡಿವೋರ್ಸ್ಗೆ ಅರ್ಜಿ ಕೂಡ ಹಾಕಿಕೊಂಡಿದ್ರು. ಆದರೆ ಡಿವೋರ್ಸ್ ಆಗಿರ್ಲಿಲ್ಲ. ಈ ನಡುವೆ ಹರಿಪ್ರಸಾದ್ ಮಂಡ್ಯದ ಮಳವಳ್ಳಿ ಮೂಲದ ಪುಣ್ಯಶ್ರೀಯನ್ನು ಮದುವೆಯಾಗಲು ಹೊರಟಿದ್ದ. ಮೊದಲ ಪತ್ನಿ ಲೇಪಾಕ್ಷಿ ವಕೀಲರು ಹಾಗೂ ಪೊಲೀಸರೊಂದಿಗೆ ಬಂದು ತಾಳಿ ಕಟ್ಟುವ ವೇಳೆ ಮದುವೆ ನಿಲ್ಲಿಸಿದ್ದಾಳೆ. ಸದ್ಯ ಅಮೃತೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನ್ನ ಹಸ್ಬೆಂಡ್ ಹೆಸರು ಹರೀಶ್ ಪ್ರಸಾದ್, ಹುಡುಗಿ ಹೆಸರು ಬಂದು ಪುಣ್ಯಶ್ರೀ. ಸೊ ನನಗೆ ಇನ್ಫಾರ್ಮೇಷನ್ ಇಲ್ಲದೇ ನನಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾಯಿದ್ರು. ನಾವು ಹೋಗಿ ನಿಲ್ಲಿಸಿದ್ದೀವಿ ಯಡಿಯೂರಲ್ಲಿ SLN ಕನ್ವೆನ್ಷನ್ ಹಾಲಲ್ಲಿ. ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರಲಿಲ್ಲ. ಬಟ್ ಸ್ಟ್ರೇಂಜರ್ಸಿಂದ ಇನ್ಫಾರ್ಮೇಷನ್ ಸಿಕ್ತು. ಇನ್ವಿಟೇಷನ್ ಬಿಟ್ಟೋಗಿದ್ರು ಮನೆ ಹತ್ರ, ಅದರಿಂದ ಬಂದಿದ್ವಿ. ಮದುವೆ 11 ವರ್ಷ ಆಯಿತು. ಭಿನ್ನಾಭಿಪ್ರಾಯ ನಾವು ಸಪ್ರೇಟಾಗಿದ್ದಾಗ ಏನೂ ಇರಲಿಲ್ಲ. ಮತ್ತು ಇವ್ರು ಮದುವೆ ಮಾಡಿಕೊಂಡು 2ನೇ ಸಲ ನನಗೆ ಮದುವೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಅವ್ರ ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಅವ್ರು 4 ಜನ ಅವ್ರ ಅಕ್ಕಂದಿರು ಮತ್ತು ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾಯಿದ್ರು. ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾಯಿತ್ತು. ಆಮೇಲೆ ಸಪ್ರೇಟ್ ಆದ್ವಿ. ಸಪ್ರೇಟ್ ಆದಮೇಲೆ ಡಿವೋರ್ಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಮೀಡಿಯೇಷನಲ್ಲಿ ಬಂದು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಪ್ಕೊಂಡು ಮೆಸೇಜೆಲ್ಲ ಮಾಡಿಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಈ ಮದುವೆ ಆಗ್ತಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.